ಎಪಿಡ್ಯೂರಲ್ ಅನಸ್ತೇಷಿಯಾ ಹೇಗೆ ಕೊಡ್ತಾರೆ ಈ ವಿಡಿಯೋದಲ್ಲಿ ತಿಳಿಯೋಣ. ಪೇಷಂಟ್ನ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಅಥವಾ ಲ್ಯಾಟ್ರಲ್ ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡಬೇಕು. ಹಿಪ್ ಮತ್ತು ನೀಗಳನ್ನು ಫ್ಲೆಕ್ಸ್ ಮಾಡಿಸಿ ಬ್ಯಾಕ್ನ ವೆಲ್ ಎಕ್ಸ್ಪೋಸ್ ಮಾಡಬೇಕು. ಈ ವಿಡಿಯೋದಲ್ಲಿ ಮಾಡುತ್ತಿರುವ ಹಾಗೆ ವೈಡ್ ಏರಿಯಾನ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಥವಾ ಬೆಟಡಿನ್ ಸೊಲ್ಯೂಷನ್ ಇಂದ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಅನಸ್ಥೆಟಿಸ್ಟು ಸಿಟ್ಟಿಂಗ್ ಪೊಸಿಷನ್ನೇ ರೆಫರ್ ಮಾಡ್ತಾರೆ. ನಂತರ ನಾವು ಸ್ಟೆರೈಲ್ ವೋಲ್ಟವನ್ನ ಬಳಸಿ ವೈಡ್ ಏರಿಯಾನ ಕವರ್ ಮಾಡ್ತೀವಿ. ಕೆಥೆಟರ್ನ ಪ್ಲೇಸ್ ಮಾಡಲು ಮೊದಲಿಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಿರುವ ಹಾಗೆ ಪೊಸಿಷನ್ ಅಥವಾ ಪ್ಲೇಸ್ನ ಫಿಕ್ಸ್ ಮಾಡ್ಕೋಬೇಕು. ಇನ್ಫಿಲ್ಟ್ರೇಷನ್ ಅಂದ್ರೆ ಸಿರೇಂಜ್ ಅಲ್ಲಿ ನಾವು 4 to 5 ml ಇಂಜೆಕ್ಷನ್ ಲಾಕ್ಸ್ 2% ನ ತಗೊಳ್ತೀವಿ. ನಂತರ ನಾವು ಹೈಪೋಡರ್ಮಿಕ್ ನೀಡಲ್ ಬಳಸಿ ಅಂದ್ರೆ ಪೇಷಂಟ್ಗೆ ಕಂಫರ್ಟಬಲ್ ಆಗುವಂತಹ ನೀಡಲ್ ಬಳಸಿ ಸ್ಕಿನ್ ಮತ್ತು ಸಬ್ಕ್ಯೂಟಿನಸ್ ಟಿಶ್ಯೂಗೆ ನಾವು ಇಂಜೆಕ್ಷನ್ ಲಾಕ್ಸ್ 2% ನ ಇಂಜೆಕ್ಟ್ ಮಾಡ್ತೀವಿ. ಈ ನೀಡಲ್ ನ ಡೈರೆಕ್ಷನ್ ಏನಿರುತ್ತೆ ರೈಟ್ ಡೈರೆಕ್ಷನ್ ಇಂದ ಎಪಿಡ್ಯೂರಲ್ ಸ್ಪೇಸ್ಗೆ ಯೂಸ್ ಆಗುತ್ತೆ. ನಂತರ ನೀವು ನೋಡ್ತಿರ್ಬೋದು ಇನ್ಫಿಲ್ಟ್ರೇಟ್ ನೀಡಲ್ ನ ರಿಮೂವ್ ಮಾಡಿ ನಾವು 16 ಗೇಜ್ ನೀಡಲ್ ನ ಇನ್ಸರ್ಟ್ ಮಾಡ್ತೀವಿ. ಆಮೇಲೆ ಈ ನೀಡಲ್ ಇಂದ ನಾವು ಸ್ಟಿಲೇಟ್ ನ ರಿಮೂವ್ ಮಾಡ್ತೀವಿ. ಈ ಸ್ಟಿಲೇಟ್ ಏನ್ ಮಾಡುತ್ತೆ ಅಂದ್ರೆ ಯೂಶಲಿ ನೀಡಲ್ ನ ಟಿಶ್ಯೂ ಬ್ಲಾಕ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಇದಾದ ನಂತರ ಲಾಸ್ ಆಫ್ ರೆಸಿಸ್ಟೆನ್ಸ್ ಸಿರೇಂಜ್ ನ ಅಟ್ಯಾಚ್ ಮಾಡಿ 3 to 5 ml ಆಫ್ ಏರ್ ನ ಪುಷ್ ಮಾಡ್ತಾ ಎಪಿಡ್ಯೂರಲ್ ಸ್ಪೇಸ್ಗೆ ರೀಚ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ 2 ml ಸಿರೇಂಜ್ಗೆ 1 ml ಸಲೈನ್ ನ ಎಪಿಡ್ಯೂರಲ್ ಸ್ಪೇಸ್ಗೆ ಪುಷ್ ಮಾಡ್ತೀವಿ. ನಂತರ ನಾವು ಈ ನೀಡಲ್ ಟಿಪ್ಗೆ ಇಂಟ್ರೊಡ್ಯೂಸರ್ನ ಕನೆಕ್ಟ್ ಮಾಡಿ ಕೆಥೆಟರ್ನ ನಾವು ಜೆಂಟ್ಲಿ ಪುಷ್ ಮಾಡ್ತೀವಿ. ಎಲ್ಲಿವರೆಗೂ ಅಂದ್ರೆ 5 ರಿಂದ 6 ಸೆಂಟಿಮೀಟರ್ ಅಷ್ಟು ಪುಷ್ ಮಾಡ್ತೀವಿ. ನಂತರ ಸ್ಲೋ ಆಗಿ ನಾವು ನೀಡಲ್ನ ರಿಮೂವ್ ಮಾಡಿ ಹೆಂಡ್ಗೆ ಎಲ್ಲೋ ಕನೆಕ್ಟರ್ನ ಕನೆಕ್ಟ್ ಮಾಡಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು 1 ml ಸಿರೇಂಜ್ ಅಲ್ಲಿ ನಾವು ವಿತ್ ಸಲೈನ್ ಕನೆಕ್ಟ್ ಮಾಡಿ ಆಸ್ಪಿರೇಟ್ ಮಾಡ್ತೀವಿ. ಯಾಕಂದ್ರೆ ಬ್ಲಡ್ ಆಗಿರ್ಬೋದು ಅಥವಾ CSF ನ ಕ್ಲಿಯರ್ ಇದ್ರೆ ನಾವು ಆ 1 ml ಸಲೈನ್ ನ ಮತ್ತೆ ಎಪಿಡ್ಯೂರಲ್ ಸ್ಪೇಸ್ಗೆ ಪುಷ್ ಮಾಡ್ತೀವಿ. ಒನ್ಸ್ ಕೆಥೆಟರ್ ಪ್ಲೇಸ್ಮೆಂಟ್ ಇಸ್ ಫೈನಲ್ ಆದ್ಮೇಲೆ ನಾವು ಮತ್ತೆ ರೀಕನೆಕ್ಟ್ ಮಾಡ್ತೀವಿ ಎಲ್ಲೋ ಕನೆಕ್ಟರ್ನ. ಅದಾದ್ಮೇಲೆ ನಾವು ನೋಡ್ಬೋದು ಎಪಿಡ್ಯೂರಲ್ ಫಿಲ್ಟರ್ ನ ಕನೆಕ್ಟ್ ಮಾಡ್ತೀವಿ. ನಂತರ ನಾವು ಕೆಥೆಟರ್ನ ಫಿಕ್ಸ್ ಮಾಡಲು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಸ್ಟೆರೈಲ್ ಗಾಸ್ ಪೀಸ್ ನ ಪ್ಲೇಸ್ ಮಾಡಿ ಅದ್ರ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಟೆಗೆಡರ್ಮ್ ನ ಹಾಕ್ತಿವಿ. ಅದಾದ್ಮೇಲೆ ನಾವು ಒಂದು ಕೆಥೆಟರ್ ಲೂಪ್ ನ ಬ್ಯಾಕ್ ಅಲ್ಲಿ ಫಿಕ್ಸ್ ಮಾಡಲು ಏನ್ ಮಾಡ್ತೀವಿ ಅಂದ್ರೆ ಲಾಂಗ್ ಡೈನೋಪ್ಲಾಸ್ಟರ್ ಆಗಿರ್ಬೋದು ಅಥವಾ ಮೈಕ್ರೋಪೋನ್ ನ ಪ್ಲೇಸ್ ಮಾಡ್ತೀವಿ.